ಲಿಂಕ್ ಮಾಡಿ ಅವ್ರು ಏನು ಹೇಳ್ತಾರೆ ಅದು ಮಾಡಿ ಅಂತ ಹೇಳಿದೆ. ಇವಾಗ ಇದೇನು ಮಾಡ್ಬೋದು ಕ್ಯಾಂಟೀನ್ಗೆ ಅಂತ ನಮ್ಮ ಶ್ರೀನಿವಾಸ್ ಇವ್ರಿಗೇನು ಕೇಳಪ್ಪ ಇದ್ದಾರೆ ಅಂತ ಕೇಳಪ್ಪ ಏನಪ್ಪ ಈಗ ನೀವು ಸರಿಯಾಗಿ ಮಾಹಿತಿ ಇಲ್ಲ ಏನು ಇಲ್ಲ ಟಿಪ್ಸಲ್ಲಿ ಇರ್ಬೇಕು ಒಂದು ನಿಮಿಷ ಇದೆ ಆಯಿತು. ಈಗ ಇದು ಕೆರೆ ಕೇಸ್ ಈ ಥರ ಇದೆ ಇದೇ ಇಶ್ಯೂ ಇತ್ತು, ಇದು ಕೆರೆಗೆ ಅಟ್ಯಾಚ್ ಇದೆ ಅಂತೇಳಿ. ಓಕೆ ಇವಾಗ ಈಗ ಇಲ್ಲೆಲ್ಲ ರೂಮ್ಸ್ ಮಕ್ಕಳು ಓಡಾಡೋಕ್ಕೆ ಜಾಗ ಬೇಡ್ರಿ, ಏನಕ್ಕೂ ಸ್ಪೇಸೇ ಬೇಡವಾ? ಇಲ್ಲ ಇದು ಅವ್ರಿಗೆ ಇದು ಬರೀ ಇದು ಫುಟ್ಟಿಂಗ್ ಹಾಕ್ಬಿಟ್ಟು ಕಾಲಮ್ ನಿಲ್ಲಿಸಿದ್ದಾರೆ. ಇದು ಸ್ಟಾಪ್ ಮಾಡೋಕ್ಕೆ ಹೇಳಿ ಒಂದು ನಿಮಿಷ. ಇದು ನಾನು ನನ್ನ ಹತ್ರ ಫೈನಲ್ ಮಾತಾಡೋದು. ಈಗ ಟೆಂಡ್ರು ಈಗ ಇನ್ನೂ ಆಗಿಲ್ವಲ್ಲ, ಕಂಪ್ಲೀಟ್ ಆಗಿಲ್ವಲ್ಲ. ಇದು ವುಮೆನ್ಸ್ ಕಾಲೇಜ್ದು, ಈಗ ಬಾಯ್ಸ್ ಕಾಲೇಜ್ ಮಾತ್ರ ಆಗಿದೆ ಟೆಂಡ್ರು. ಇದು ಓಕೆ ಇದು ಹೋಲ್ಡ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿ. ಯಾರು ಕನ್ಸಲ್ಟೆಂಟ್ ಯಾರಿಗೆ ಇದಕ್ಕೆ ನಾನು ಡಿಸ್ಕಸ್ ಮಾಡಿ ತಂದು ಡೀಟೇಲ್ಸು ಅದು ಟೋಟಲ್ ಸ್ಟೇಷನ್ ಅದು ತಂದು ಮಾಡಿ. ಬಾಯ್ಸ್ ಕಾಲೇಜ್ದು ಏನು ಪ್ರಾವಿಷನ್ ಮಾಡಿದ್ರು ಅಂತ ನಾನು ಯಾವ ಮಾಡ್ತೀನಿ. ನಾನು ಮಂಜಾನಿಗೆ ಹೇಳಿದೆ, ಅವ್ರಿಗೇನು ರೆಸ್ಪಾಂಡೇ ಮಾಡಿಲ್ವಂತಲ್ಲ ನೀವು ಸರಿಯಾಗಿ. ಇದ್ರದ್ದು ಏನು ಪ್ಲ್ಯಾನ್ ಇದೆ, ಇದು ಮೊನ್ನೆ ಪೂಜೆ ಮಾಡಿರೋದು ಏನು ತಂದು ಕೊಟ್ಟೇ ಇಲ್ವಂತಲ್ಲ ಅವ್ರಿಗೆ. ಏನು ಪ್ಲ್ಯಾನು, ಯಾವ ಥರ ಮಾಡ್ತಾ ಇದ್ದೀರಾ, ಎಲಿವೇಶನ್ ಏನಿದೆ, ರೋಡ್ಗಿದೆ ಈ ಕಡೆ ಸೈಡು. ಒಂದು ನಿಮಿಷ ಸರ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಹೇಳಿ ಸರ್. ಎಮ್.ಎಲ್.ಎ ಅವ್ರಿಗೆ ಹೇಳ್ಬೇಕಾಯ್ತು, ನೀವು ತರಿಸಿ ನೋಡ್ಬೋದಾಯ್ತು ರೀ. ನೀವು ಯಾಕೆ ಈ ಥರ ಮಾಡಿದ್ರೆ? ನಾನು ಪೂಜೆಗೆ ಬಂದಾಗ ಕೇಳಿದೆ ಅವ್ರನ್ನ, ಪೂಜೆಗೆ ಬಂದಾಗ ಡಾಕ್ಯುಮೆಂಟ್ಸ್ ಇದು ಒಟ್ಟು ಎಷ್ಟೇ ಇದು ಜಾಗ 3.5. ಹಾಂ KHB ಅವ್ರನ್ನ ನಾನು ಡಾಕ್ಯುಮೆಂಟ್ಸ್ ಕೇಳಿದೆ, ಇವ್ರಿಗೂ ಫೋನ್ ಮಾಡಿ ಹೇಳಿದೆ ಡಾಕ್ಯುಮೆಂಟ್ಸ್ ಇಲ್ಲದೆ ಎಲ್ಲರೂ ಬಂದು. ನಾವು 1 ಎಕರೆಯಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಯಾವ ಥರ ಮಾಡಿದ್ದೀವಿ ಈಗಿನ ಈಗ 3.5 ಎಕರೆ ಇಟ್ಕೊಂಡು ನೀವು ಈ ಥರ ಎಲ್ಲ ಈ ಕಟ್ಕೊಂಡು ಹೋಗಿರೋ ಮಕ್ಕಳು ಓಡಾಡೋಕ್ಕೆ ಜಾಗ ಎಲ್ಲ ಏನಕ್ಕೆ ಜಾಗ ಇದನ್ನೇ ಶಿಫ್ಟಿಂಗ್ ಮಾಡ್ಬಿಡ್ಬೇಕಣ್ಣ. ಇದು ಕೆಲಸ ಏನಪ್ಪ ಈಗ ಅಷ್ಟು ಮಾಡೋರು. ನನಗೆ ಇದನ್ನೇ ನಾನು ಪೇಪರಲ್ಲಿ ನೋಟ್ ಕೇಳಿದ್ದು ಯಾವ್ದು ಪೂಜೆ ಮಾಡಿದ್ದು ಅಂತ. ಅದಕ್ಕೆ ಮುಂಚೆ ಗೊತ್ತಾಗಿಲ್ಲ, ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ನನಗೆ. ಅಲ್ಲಿ ಹೇಳಿದ್ರು. ಮತ್ತೀಗ ನಾವು 5 ಕೋಟಿ ಕೊಟ್ಟಿರೋದನ್ನ ಅದಕ್ಕೆ ಏನು ಮಾಡಿದ್ದಾರೆ ಅರ್ಥ ಆಗ್ತಿಲ್ಲ ನಮಗೆ. ಏನು ಡಿಸೈನ್ ಮಾಡಬೇಕು? ಹಳೆ ಬೋರ್ ಮೊದಲು ಹಾಕಿದ್ದೀವಿ. 700 ಅಡಿಗೆ ಮೋಟ್ರ್ ಹಾಕಿದ್ದೀವಿ. ಇವಾಗ ಇದೇನಪ್ಪ, ಇದು ಸುಮ್ಮನೆ ಪಾರ್ಕ್? ಇದು ಏನು ಬಟಾಣಿನೂ ಇಲ್ಲ, ಗಾರ್ಡನ್ ಇಲ್ಲ. ಏನು ಬಟಾಣಿಕಲ್ ಹೇಳೋದಕ್ಕೂ ಒಂದು ಇದು ಬೇಡವೇನ್ರಿ ನಿಮಗೆ? ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಇಲ್ಲ ಇವಾಗ ನಾವು ಈ ಬಿಲ್ಡಿಂಗ್ಸ್ ಎಲ್ಲ ಆಗ್ಬಿಟ್ರೆ ನೋಡಿ, ಕೂಡ ಕೋಲಾರದಿ ಬೋರ್ಡ್ಸ್ ಎಲ್ಲ ತೆಗೆದಿಟ್ಟಿದ್ದೀವಿ, ಅದೆಲ್ಲ ಆ ಕಡೆ ಇರೋದೆಲ್ಲ ತೆಗೆದಿಟ್ಟಿದ್ದೀವಿ. ಆ ಸೀಟಿಂಗ್ ಅದು ಕ್ಲೀನಾಗಿ ಸಪ್ರೇಟಾಗಿ ಆಮೇಲೆ ಎಲ್ಲ ಆದಮೇಲೆ ಒಂದು ಪಾರ್ಕ್ ತರ ಆರ್ಟಿಕಲ್ಚರ್ ಅವ್ರಿಗೆ. ಈಗ ನಾನು ಹೇಳ ಮಂಜಣ್ಣ ಒಂದು ಹೇಳ, ಈಗ ನಾನು ನಾಳೆ ಚೆಕ್ ಮಾಡ್ತೀನಿ. ಓಕೆ ಈಗ ಚೆಕ್ ಮಾಡಿಬಿಟ್ಟು ಇವರು ಏನು ಡಿಸೈನ್ ಮಾಡಿದ್ದಾರೆ ಚೆಕ್ ಮಾಡ್ತೀನಿ. ಅದು ಏನಿದೆ ನೋಡೋಣ. ಈಗ 5 ಕೋಟಿದು ಏನಿದೆ ಅಂತ ಚೆಕ್ ಮಾಡ್ತೀನಿ. 5 ಕೋಟಿದು ಏನು ಮಾಡ್ತಾ ಇದ್ದಾರೆ ಅಂತ. ಆ ಥರ ಇದ್ದರೆ ಈಗ ನೋಡಿ, ನೀವು ಅಲ್ಲಿ ಬಿಲ್ಡಿಂಗ್ ತಂದು ಇಲ್ಲಿ ಖಾಲಿ ಇಡೋದು ಪ್ರಾಬ್ಲಮ್. ಇದು ಕಟ್ಬಿಟ್ಟಿದೆ ಮುಂದೆ. ಇಲ್ಲ ನಾವು ಈಗ ಎಂಟ್ರೆನ್ಸು ಯಾವ್ದು ಅದು ಎಂಟ್ರೆನ್ಸ್ ಮೊದಲಿದ್ದು, ಅದು ಎಂಟ್ರೆನ್ಸ್ ಅಲ್ಲ. ನೀನು ಹೇಳ್ಬೇಕು, ನೀನು ವಾಸ್ತು ಗೀಸ್ತು ಹೇಳ್ಬೇಕು, ನನಗೆ ಗೊತ್ತಾಗಲ್ಲ. ವಾಸ್ತು ಪ್ರಕಾರ ಟೋಟಲಾಗೆ ವಾಸ್ತು ಇಲ್ಲ. ಅದು ಆಯ್ತು. ಈಗ ಸದ್ಯಕ್ಕೆ ಈಗ ಇರೋ ಜಾಗದಲ್ಲಿ ಹೇಳು. ಆಯ್ತು ಇರಿ ಒಂದು ನಿಮಿಷ. ನಾವಿವಾಗ ಗೇಟ್ ಇಟ್ಕೋಬೇಕಂದ್ರೆ ಇಲ್ಲಿ ಅರ್ಧ ಇದ್ದ ಈ ಕಡೆಗೆ ಇರೋದು ಆಯ್ತಲ್ಲ. ನಾನೊಂದು ಹೇಳ್ದೆ, ನಾನು ಸಜೆಷನ್ ಕೊಡಲ. ಈಗ ಅಲ್ಲಿ ಕಟ್ತಾ ಇದ್ದಾನೆ, ನಾನು 5 ಕೋಟಿ ಚೆಕ್ ಮಾಡ್ತೀನಿ. ಆಗಿದ್ರೆ ಅದು ಕಂಟಿನ್ಯೂಷನ್ಗೆ ಅದು ಗ್ರೌಂಡ್ ಪ್ಲಸ್ 2 ಮಾಡಿದ್ದಾರೆ. ಅದನ್ನು ಸ್ಟಾಪ್ ಮಾಡಿ ಏನಾದರೂ ಸ್ಟೀಲ್ ಅದಕ್ಕೆ ಫ್ರೇಮ್ ಜಾಸ್ತಿ ಮಾಡ್ಸೋಕ್ಕಾಗುತ್ತಾ ಚೆಕ್ ಮಾಡ್ತೀನಿ. ಅದಕ್ಕೆ ನಾವು ಗ್ರೌಂಡ್ ಪ್ಲಸ್ 3ಗೋ 4ಗೋ ಮಾಡಲಿಕ್ಕೆ ಸ್ಟೀಲ್ ಮಾಡೋಕ್ಕಾಗುತ್ತಾ ಚೆಕ್ ಮಾಡ್ತೀನಿ. ಆದರೆ ಈಗ 5 ಕೋಟಿದು ಇದು ಕಂಟಿನ್ಯೂಷನ್ ಇಲ್ಲಿವರೆಗೆ ಎತ್ಕೊಳ್ಳೋಣ. ಇಲ್ಲಿಗೆ ಅದು ಇದಾಗೋದ್ಮೇಲೆ ಅದು ಪೂರ್ತಿ ತೆಗೆದುಬಿಟ್ಟು ಓಪನ್ ಇಟ್ಕೊಳ್ಳಿ. ಅದು ಪೂರ್ತಿ ಓಪನ್ ಇಟ್ಕೊಳ್ಳಿ. ಆ ಶೆಡ್ ಆಮೇಲೆ ಲಾಸ್ಟಲ್ಲಿ ತೆಗೀರಂತೆ. ಅದು ಫುಲ್ ಓಪನ್ ಇಟ್ಕೊಳ್ಳಿ. ಯಾಕಂದರೆ ಈಗ ಹಂಗೂ ಇಲ್ಲ ಹಿಂಗೂ ಇಲ್ಲ. ಅಲ್ಲಿಂದ ಆಚೆಗೆ ಬಿಲ್ಡಿಂಗ್ ಕಟ್ಕೋಬೇಕು. ಇದು ಇಲ್ಲಿ ಪೂರ್ತಿ ಓಪನ್ ಇಟ್ಕೋಬೇಕು. ಈಗ ಇದೆಲ್ಲ ಓಪನ್ ಇದೆಯಲ್ಲ, ಇದು ಪೂರ್ತಿ ಓಪನ್ ಕ್ಲಿಯರ್ ಮಾಡಿಬಿಟ್ಟು ಇದು ಬಟಾಣಿ ದುಕಾನ್ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಇದೊಂದು ಬ್ಲಾಕ್ ಥರ ನಾನು ಚೆಕ್ ಮಾಡಿಸ್ತೀನಿ. ಅಲ್ಲಿಂದ ಆಚೆಗೆ ಬಿಲ್ಡಿಂಗ್ ಇದ್ಬಿಡಲಿ. ಇದೆಲ್ಲ ಖಾಲಿನೇ ಇಟ್ಕೊಂಡ್ಬಿಡಿ. ಇದೊಂದು ಬ್ಲಾಕ್ ಥರ ಮಾಡೋಣ. ಸೊ ಬಿಲ್ಡಿಂಗ್ ಆ ಕಡೆನೇ ಕಟ್ಸೋಣ, ತೊಂದರೆ ಇಲ್ಲ. ಆಯ್ತಲ್ಲ. ಇವಾಗ ಈ ಕಡೆ ಬಂದರೆ ಮತ್ತೆ ಅದೊಂದು ಪೀಸ್ ಸರೋಗೋದಿಲ್ಲ ಅಂತ ಕಾಣುತ್ತೆ. ಅಲ್ಲಿ ಫ್ರಂಟಲ್ಲಿರೋದು ಅದೊಂದು ಬಿಲ್ಡಿಂಗ್ ಇದೆಯಲ್ಲ, ಅದು ತೆಗಿಬೇಕು.
ಯಾವ್ದಾದ್ರು ಆ ಕಡೆ ಇದೆಯಲ್ಲ ಎಂಟ್ರೆನ್ಸ್ ಅಲ್ಲ ಅದೇನಕ್ಕೆ ಯೂಸ್ ಇದೆ ಈಗ ನಾವು ಅಲ್ಲೇ ಕಟ್ಕೊಂಡು ಅಲ್ಲ ಅದಕ್ಕೆ ಅಲ್ಲದೆ ತೆಗೆದು ಅಲ್ಲೇ ಕಟ್ಸ್ಬೇಡ ಅಲ್ಲಿಂದ ಆಚೆಗೆ ಹೋಗ್ಲಿ ಇಲ್ಲ, ಈ ಕಡೆ ಬರೋದು ಬೇಡ ನೀವ್ ಹೇಳ್ತಾರೋ correct ಅದು. ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ ಜಾಗ ಎಲ್ಲ ಫುಲ್ ಅಲ್ಲ ಅದಕ್ಕೆ ನಾನೇನು ಅನ್ಕೊಂಡೆ ಅದನ್ನ ಓಪನ್ ವಾಸ್ತು ಅಂತ ಹೇಳಿದ್ರಲ್ಲ ಅದೇನೋ ಓಪನ್ ಇಟ್ಕೊಂಡು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಎಲಿವೇಶನ್ ಅಂತ ಅಲ್ಲಿ ಈಗ ಏನಿದ್ರು ಅದನ್ನ ಹಂಗೆ ಕಟ್ಸ್ಬೇಡ ಆ ಎಲ್ ಶೇಪ್ ಅಲ್ಲಿ ಹಿಂಗೆ ಕಟ್ಬಿಡ್ಬೋದು ನಾವು. ಆ ಎಲ್ ಶೇಪ್ ಏನಿದೆ 2 ಫ್ಲೋರ್ 3 ಫ್ಲೋರ್ ಇದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಆ ಎಲ್ ಶೇಪ್ ಅಲ್ಲಿ ಹಿಂಗೆ ಮಾಡ್ಬಿಟ್ರೆ ಇಲ್ಲಿವರೆಗೂ ಇವಾಗ ಏನಿದೆಯೋ ಇದು ಇಷ್ಟು ಮಾತ್ರ ಸರ್. ಇದೆಲ್ಲ ಖಾಲಿ ಇಟ್ಕೋಬಹುದು. ಇದೆಲ್ಲ ಫುಲ್ ಓಪನ್ ಮಾಡಿಸ್ಬಿಟ್ಟು ಇದೆಲ್ಲ ಓಪನ್ ಮಾಡಿ ಕ್ಲೀನ್ ಇದೆಲ್ಲ ಓಪನ್ ಗ್ರೌಂಡ್ ತರ ಮಾಡ್ಕೊಂಡು ಅಲ್ಲಿ ಏನಿದ್ರು ನೀವು ಬೇಕಾದ್ರೆ ಅಲ್ಲೇ ಬೇಕಾದ್ರೆ ವೆಹಿಕಲ್ ಪಾರ್ಕಿಂಗು ಮತ್ತೊಂದು ಅಲ್ಲ ಈ ಕಡೆ ಸೈಡ್ಗೆ ಇದೆಯಲ್ಲ ಕ್ಯಾಂಟೀನ್ ಇದೆಲ್ಲ ಕ್ಯಾಂಟೀನ್ ಎಲ್ಲ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ನನಗೆ ಡೌಟ್. ಎಲ್ಲ ಆಸೆ ವರ್ಕ್ ಆಗಲ್ಲ ಇವೆಲ್ಲ ಎಲ್ಲ ಕಡೆ ಕ್ಯಾಂಟೀನ್ಸ್ ಯಾರು ವರ್ಕ್ ಆಗಲ್ಲ. ಎಲ್ಲ ಪಾಪ ಬಡವ್ರ ಮಕ್ಕಳು ಬರೋದು ಎಲ್ಲ ಮನೆಯಿಂದ ತರ್ತಾರೆ ಬಿಟ್ಟು ತರ್ತಾರೆ ಅರ್ಥೈತಲ್ಲ ಆ ಒಂದು ಇದು ವರ್ಕ್ ಆಗಲ್ಲ ಇಲ್ಲಿ. ಓಕೆ ಸೊ ಇಲ್ಲೆಲ್ಲ ಪಾರ್ಕಿಂಗು ಮತ್ತೊಂದು ವೆಹಿಕಲ್ಲು ಅವರು ಸೈಕಲಲ್ಲಿ ಬರ್ತಾರಲ್ಲ ಸೈಕಲ್ಲು ಇನ್ನೊಂದು ಏನು ಸ್ಕೂಟ್ರಲ್ಲಿ ಬರ್ತಾರಲ್ಲ ಅವೆಲ್ಲ ಇಲ್ಲಿ ನಿಲ್ಸ್ಕೊಂಡ್ರೆ ಬೇಕಾದ್ರೆ ಇದು ಪೂರ್ತಿ ಈ ಥರ ಇದು ಇಷ್ಟಕ್ಕೆ ಮಾತ್ರ ಅಕಾಡೆಮಿಕ್ ಅಷ್ಟಕ್ಕೆ ಆ ಲೈನ್ ಬರುತ್ತೆ ಬಹುಶಃ ಈ ಬಿಲ್ಡಿಂಗ್ ಲೈನ್ಗೆ ಆ ಲೈನಿಂದ ಆ ಕಡೆಗೆ ಸೀಮಿತವಾಗಿ ನಾವು ತಗೊಳ್ತೀವಿ. ಇದೆಲ್ಲ ಖಾಲಿ ಇದೆಲ್ಲ ಕಲೆಕ್ಟ್ ಇದೇನು ಮಾಡೋಕ್ಕಾಗಲ್ಲ ಇದು ಬೇಕಾದ್ರೆ ಅವರು ಇದಾದಮೇಲೆ ಪೋಸ್ಟ್ ಗ್ರಾಜುಯೇಟ್ ಬ್ಲಾಕ್ ಅಂತ ಇಟ್ಕೊಬೋದು. ಇದನ್ನು ಪೋಸ್ಟ್ ಗ್ರಾಜುಯೇಟ್ ಬ್ಲಾಕ್ ಅಂತ ಮಾಡ್ಕೊಳ್ಳಿ ನೀವು ಏನು ಇವರ ಇದು ಪೂರ್ತಿ ಪೋಸ್ಟ್ ಗ್ರಾಜುಯೇಟ್ ಬ್ಲಾಕ್ ಅಂತ ಮಾಡ್ಕೊಳ್ಳಿ. ಎಲ್ಲಿದೆ ಗೊತ್ತಿಲ್ಲ ಸ್ಟೆಬಿಲಿಟಿ ಈಗ 4 ಹಾಕಿ ಪೋಸ್ಟ್ ಗ್ರಾಜುಯೇಟ್ ಬ್ಲಾಕ್ ಅಂತ ಮಾಡ್ಕೊಳ್ಳಿ. ಮಿಕ್ಕಿದ್ದು ಅಂಡರ್ ಗ್ರಾಜುಯೇಟ್ ಪೂರ್ತಿ ಅಲ್ಲಿಗೆ ಆ ಕಡೆಗೆ ಮಾಡ್ಕೊಳ್ಳಿ. ನಾನು ಅವ್ರು ಬರೋಕ್ಕೆ ಹೇಳಿದ್ದೀನಿ ನಾಳೆ ಹೋಗ್ಬಿಟ್ಟು ನಾನು ಮಾಡೋಕ್ಕೆ ಏನೋ ಪ್ರಾವಿಷನ್